ಬಕ್ರೀದ್ ಹಬ್ಬದ ಪ್ರಯುಕ್ತ ನೆರೆಗಲ್ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ. ನೆರೆಗಲ್ ಪಟ್ಟಣದ ಪೊಲೀಸ್ ಠಾಣೆಯ ಪಿಎಸ್ಐ ಕುಮಾರಿ ಐಶ್ವರ್ಯ ನಾಗರಾಳ್ ಅವರು ಇಂದು ನಡೆದ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಸಭೆಯ ಮುಖ್ಯ ಉದ್ದೇಶ ಸಾರ್ವಜನಿಕರಲ್ಲಿ ಕಾನೂನು ಜಾಗೃತಿ ಮೂಡಿಸುವುದಾಗಿತ್ತು. ಐಶ್ವರ್ಯರವರು ಮಹಿಳಾ ಭದ್ರತೆ, ಸೈಬರ್ ಕ್ರೈಮ್ ಮತ್ತು ಯುವಕರಿಗೆ ಕಾನೂನು ಅರಿವು ಕಲಿಸುವ ಅಗತ್ಯವನ್ನ ವಿವರಿಸಿದರು. ಸಾರ್ವಜನಿಕರಿಂದ ಕೇಳಿದ ಪ್ರಶ್ನೆಗಳಿಗೆ ಸ್ಪಷ್ಟವಾದ ಉತ್ತರ ನೀಡಿ ಪೊಲೀಸರು ಸಮಾಜದ ನಿಜವಾದ ಸೇವಕರು ಎಂಬ ಭರವಸೆ ನೀಡಿದರು. ಸಭೆಯಲ್ಲಿ ಹಲವಾರು ಪ್ರಜಾಪ್ರತಿನಿಧಿಗಳು, ಹಿರಿಯರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಸದೃಢ ಸಮಾಜ ನಿರ್ಮಾಣದ ಬಗ್ಗೆ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಎಎ ನವಲಗುಂದ, ಅಂಜುಮನ್ ಕಮಿಟಿ ಅಧ್ಯಕ್ಷರು ಕಾಸಿಂ ಸಾಬ್ ಗಡಾದ್, ಬಾಷಾ ಸಾಬ್ ಹುಲಗೇರಿ, ರಾಜೇಶ್ ಸಾಬ್ ನಸೇಖಾನ್, ರವಡೂರು ಕೋಚಲಾಪುರ ಮೈಲಾರಪ್ಪ ಚಳ್ಳಮರದ್, ತೋಟಗಂಟಿ ಹಿರಿಯರು, ಕೋಚಲಾಪುರ ಹಿರಿಯರು, ಅಬ್ಬಿಗೇರಿ ಹಿರಿಯರು, ನೆರೆಗಲ್ ಪಟ್ಟಣದ ಸಾರ್ವಜನಿಕರು ಎಲ್ಲರೂ ಹಾಗೂ ಪೊಲೀಸ್ ಸಿಬ್ಬಂದಿಯವರು ಭಾಗವಹಿಸಿದ್ರು. ವರದಿ HVET ಕನಕ ಟಿವಿ ಗಜೇಂದ್ರಗಡ. ಕನಕ ಟಿವಿ ಕನ್ನಡ, ಸುದ್ದಿ ನಿಮ್ಮದು, ಧ್ವನಿ ನಮ್ಮದು. ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ. ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ. ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ 9360661853. ಜಲೆಹಳ್ಳಿಯಿಂದ ಮತ್ತು ನೆರೆಗಿನಿಂದ ಬಂದಂಥ ಎಲ್ಲ ಹುಡುಗರಿಗೆ ಬಕ್ರೀದ್ ಹಬ್ಬದ ಪ್ರಯುಕ್ತ ವಾಡಿಕೆಯಂತೆ ಒಂದು ಶಾಂತಿ ಸಭೆ ನಡೆಸಿಕೊಂಡು ಬಕ್ರೀದ್ ಹಬ್ಬ ಇದು ತ್ಯಾಗ ಮತ್ತು ಬಲಿದಾನದ ಸಂಕೇತ. ಬಕ್ರೀದ್ ಹಬ್ಬ ಅಂತಂದರೆ ತ್ಯಾಗ ಮತ್ತು ಬಲಿದಾನದ ಸಂಕೇತ. ಹಜರತ್ ಇಬ್ರಾಹಿಂ ಸಲ್ಲಲ್ಲಾಹು ಸಲ್ಲಂರ ಮಗ ಹಜರತ್ ಇಸ್ಮಾಯಿಲ್ಗೆ ಬಲಿದಾನ ಕೊಡುವಂಥ ಇದು ಸಂಕೇತ. ಒಂದು ದಿನ ಏನಾಗುತ್ತೆ, ದೇವರು ತನ್ನ ಭಕ್ತರಿಗೆ ರೀತಿ ಪರೀಕ್ಷೆ ಮಾಡ್ತಾನೆ. ತನ್ನ ಭಕ್ತರಿಗೆ ಎಷ್ಟು ನನ್ನ ಮೇಲೆ ಅಚಲ ವಿಶ್ವಾಸ ಐತಿ ಅನ್ನೋ ಬಗ್ಗೆ ರೀತಿ ಪರೀಕ್ಷೆ ಮಾಡ್ತಾನೆ. ಅದರಂತೆ ರೀತಿ ಹಜರತ್ ಇಬ್ರಾಹಿಂ ಅವರಿಗೆ ಒಂದು ಕನಸು ಬಂತು. ಹಜರತ್ ಇಬ್ರಾಹಿಂ ಅವರೇ, ನಿಮಗೆ ಏನೈತಿ ಅತಿ ಪ್ರೀತಿ ಇದ್ದಂಥ ಒಂದು ವಸ್ತು ನನ್ನ ದಾರಿಯಲ್ಲಿ ಬಲಿದಾನ ಕೊಡ್ರಿ ಅಂತೇಳಿ ಅವರಿಗೆ ಕನಸಿನ ಬರ್ತಿರ್ತಾರೆ. ಅವರು ಮುಂಜಾನೆ ವಿಚಾರ ಮಾಡ್ತಾರೆ, ನನ್ನ ಪ್ರೀತಿ ಆದಂಥ ಅಗದಿ ಪ್ರೀತಿ ವಸ್ತು ಯಾವುದಪ್ಪ ಅಂತಂದರೆ ಅಗದಿ ಒಂದು ಮುಪ್ಪಾವಸ್ಥೆ ಒಳಗೆ ಹುಟ್ಟಿದಂಥ ಹಜರತ್ ಇಸ್ಮಾಯಿಲ್ ಮಗ. ಹಾಗಾದ್ರೆ ಆತನ ಬಲಿದಾನ ಕೊಡುವಂಥದ್ದನ್ನು ತಿಳ್ಕೊಂಡು ಆ ಮಗುಗೆ ಏನೈತಿ ಮನೆಯಾಗ ಹೇಳಿ ಎಲ್ಲ ಏನೈತಿ ಸ್ನಾನಾಗೆಲ್ಲ ಮಾಡಿಸ್ಕೊಂಡು ಕೊಡ್ತಾರೆ ಬಲಿದಾನ ಕೊಡಿಸೋಕೆ. ಅವಾಗ ದಾರಿ ಒಳಗೆ ಶೈತಾನ್ ಅನ್ನುವಂಥ ಇರ್ತೈತಿ. ಶೈತಾನ್ ಅಂತಂದ್ರೆ ಮನುಷ್ಯನಲ್ಲಿ ಬಲಗಡೆ ಏನೈತಿ ದೇವರು ಇರ್ತಾನ, ಎಡಗಡೆ ಶೈತಾನ್ ಇರ್ತಾನೆ. ಬಲಗಡೆ ಹೇಳ್ತಾರೆ ಯಾವಾಗಲೂ ಅದು ಖರೆ ಐತಿ, ಅದನ್ನು ಕೊಡು, ಅವ್ರು ಮೇಡಿಸ್ಕೊಳ್ಳೋದು ಕೊಡು ಅನ್ನುವಂಥದ್ದು ಇದು ಹೇಳುತ್ತಾರೆ. ಆದರೆ ಇದೇನು ಕೈಯಾಗ ಬೇರೆ ಐತಿ, ಈಗೆಲ್ಲ ಇದು ಮಾಡೋದು ಹೇಳೋದು ಹೇಳಿ ಇದೀಗ ಅಂದರೆ ಇದು ದಾರಿ ತಪ್ಪಿಸೋದು. ಅದಕ್ಕೆ ಅದು ಶೈತಾನ್ ಏನು ಮಾಡುತ್ತೆ ಅಂತಂದ್ರೆ ಆ ಮಗುಗಳಿಗೆ ಹೇಳುತ್ತೆ, ನಿಮ್ಮ ತಂದೆ ನಿನಗೆ ರೀತಿ ಬಲಿದಾನ ಕರ್ಕೊಂಡು ಹೊರಟಾನ ಅಲ್ಲಿ ಅಂತ ಹೇಳು ಅಂತ ಆ ಮಗುಗೆ ಶೈತಾನ್ ಹೇಳುತ್ತೆ. ಆ ಮಗು ಏನು ಮಾಡುತ್ತೆ, ದೇವರ ಆಜ್ಞೆ ಐತಪ್ಪ ಅಂತಂದ್ರೆ ಈಗ ಒಂದು ಸ್ಟೇಟಸ್ ಇದ್ರೆ ಜಾತಿಗೆ ಸ್ವಲ್ಪ ಆಗ್ತದೆ. ಅವ್ರಿಗೆ ತಿಳುವಳಿಕಿಂತ ನೀವು ಏನಾದ್ರು ಮಾಡ್ತಾರೆ ಒಂದಿಷ್ಟದವ್ರೆ ನಿಮ್ಗೆ ಗಮನ ತರ್ತೀವಿ. ಅವಾಗ ನೀವು ಬೇಕು ಆಮೇಲೆ ರೋಡ್ ಮೇಲೆ ಅದಾದ್ರೆ ಕಂಪಲ್ಸರಿ ಹೆಲ್ಮೆಟ್ ಹಾಕೋದು. ಈಗ ಮೊನ್ನೆ ಅದೇನೋ ಇಶ್ಯೂ ಆಯ್ತು, ಪೊಲೀಸರ ಮೇಲೆ ಬ್ಲೇಮ್ ಮಾಡಿದ್ರು ಎಲ್ಲರೂ. ಪೊಲೀಸ್ ಈ ಥರ ಮಾಡಿದ್ರು, ಅವ್ರು ಬಂದ್ ಮಾಡಿದ್ರು, ವಾಪಸ್ ಆಗ್ತು, ಹಂಗೆ ಹಿಂಗೆ ಅಂತ
ಬಟ್ ನಾವು ಹೇಳೋ ಉದ್ದೇಶ ಇರುತ್ತೆ ಅಂತಂದ್ರೆ ನೀವು ಸಾಯ್ಬೇಡ್ರಿ ಅಂತ ಮಾಡಿರ್ತೀವಿ. ಆದ್ರೆ ಅವ್ರು ತಪ್ಪಲ್ಲ, ಅವ್ರು ಚೇಸ್ ಮಾಡಿ ಅವ್ರು ನಿಲ್ಸೋದು ತಪ್ಪು. ಆದ್ರೇನು ನೀವು ಕರೆಕ್ಟ್ ಇದ್ರೆ ನಾವು ನಿಲ್ಸಂಗಿಲ್ಲ ಏನು. ಎಲ್ಲರಿಗೂ ಏನು ನೀವು ಸ್ವಲ್ಪ ಜೀವ ನಮ್ಮದಲ್ಲಿ ನನ್ನ ಜೀವಕ್ಕೆ ಅಷ್ಟೇ ರೆಸ್ಪಾನ್ಸಿಬಲ್, ಬೇರೆ ಜೀವಕ್ಕೆ ರೆಸ್ಪಾನ್ಸಿಬಲ್ ಅಲ್ಲ. ಹಾಗಾಗಿ ನಿಮ್ಮ ಜೀವಕ್ಕೆ ನಿಮ್ಗೆ ಸ್ವಲ್ಪ ಅದ್ರ ಬಗ್ಗೆ ಕಾಳಜಿ ಇರ್ಬೇಕು. ಈಗ ಒಂದು ಮೊಬೈಲ್ ತಗೋತೀವಿ, 5,000 10,000 ಮೊಬೈಲ್ ಇರ್ತೀವಿ, 500 ರೂಪಾಯಿ ಸ್ಕ್ರೀನ್ ಕಾರ್ಡ್ ಹಾಕ್ಸ್ತೀವಿ, 10%. 5,000 ಮೊಬೈಲಿಗೆ 500 ರೂಪಾಯಿ ಸ್ಕ್ರೀನ್ ಕಾರ್ಡ್ 10% ಆಗ್ತದೆ. ಇದು ಎಷ್ಟು ಕೋಟಿ ಐತಿದ್ದು ಒಂದು 5,000 ರೂಪಾಯಿ ಹೆಲ್ಮೆಟ್ ಆಗಂಗಿಲ್ಲ ಅಂತ ಹೇಳ್ತೀವಿ. ಅದಕ್ಕೆ ನಾವು ಹೇಳೋದು, ನಾವು ಏನು ಮನೆ ಏನು ಸಾಯ್ತಾವೆ ಆಕ್ಸಿಡೆಂಟ್ಗಳು ಎಲ್ಲರದ್ದು 95% ಏನಂತಂದ್ರೆ ಹೆಲ್ಮೆಟ್ ಇರೋದಕ್ಕೆ ಸಾಯ್ತು. ಯಾರು ಕೈ ಕಾಲು ಸಾಯಂಗಿಲ್ಲ, ತಲೆ ಹೊಡೆದಿದ್ದನ ಸಾಯ್ತು. ಈಗ ಅದ್ರಾಗ ಮಳೆಗಾಲ ಚಲೋ ಆಗೈತಿ, ಅಲ್ಲಿ ಇಲ್ಲಿ ರಾಡಿ ಅದೆಲ್ಲ ಇರ್ತಾವೆ, ಸ್ಕಿಡ್ ಹಾಕಿರ್ತಾವೆ ಗಾಡಿ. ಸಣ್ಣವ್ರಾಗು ದೊಡ್ಡವ್ರಾಗು ಎಲ್ಲರೂ ಏನು ಮಾಡ್ತಾರೆ ಹೆಲ್ಮೆಟ್ ಹಾಕ್ತಾರೆ.